ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಜೂನ್ 2021 ತಿಂಗಳ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಸುಮಾರು 125 ಪ್ರಮುಖವಾದಂತಹ ಪ್ರಶ್ನೋತ್ತರಗಳು ಜೂನ್ ತಿಂಗಳದು ಕರೆಂಟ್ ಅಫೇರ್ಸ್ಗಳನ್ನು ಇದರಲ್ಲಿ ಕವರ್ ಮಾಡಲಾಗಿದೆ. ಈ ಒಂದು ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕನ್ನು ಕೊಡಿ. ಆಮೇಲೆ ಈ ಒಂದು ವಿಡಿಯೋದ PDF ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಈ ಒಂದು PDF ಅನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ನಮ್ಮ ಟೆಲಿಗ್ರಾಮ್ಗೆ ಹೇಗೆ ಜಾಯಿನ್ ಆಗಬೇಕಂದ್ರೆ 9449605370 ಈ ನಂಬರ್ಗೆ ನೀವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ನಮಗೊಂದು ಮೆಸೇಜ್ ಮಾಡಿದರೆ ನಮ್ಮ ಟೆಲಿಗ್ರಾಮ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗಳ ಒಂದು ಲಿಂಕ್ಗಳನ್ನು ಅಲ್ಲಿ ಫಾರ್ವರ್ಡ್ ಮಾಡಲಾಗುತ್ತೆ. ಅಲ್ಲಿಂದ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಉಚಿತವಾಗಿ PDFಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಬನ್ನಿ, ತಡ ಮಾಡೋದು ಬೇಡ, ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಜೂನ್ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳು. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಥವಾ CSR ಉಪಕ್ರಮಗಳ ಮೂಲಕ ಸಹಾಯ ಮಾಡಲು ಸರ್ಕಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಕಾರ್ಪೊರೇಟ್ಗಳಿಗೆ ಸಂಪರ್ಕ ಸಾಧಿಸಲು ಕರ್ನಾಟಕ ಸರ್ಕಾರ ಈ ಕೆಳಗಿನ ಯಾವ ಪೋರ್ಟಲ್ಗಳನ್ನು ಪ್ರಾರಂಭಿಸಿದೆ? ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ ಪೋರ್ಟಲ್ಸ್ ಟು ಹೆಲ್ಪ್ ಕಾರ್ಪೊರೇಟ್ಸ್ ಕನೆಕ್ಟ್ ವಿತ್ ದಿ ಆಫಿಷಿಯಲ್ಸ್ ಕನ್ಸರ್ನ್ ಇನ್ ದ ಗವರ್ಮೆಂಟ್ ಟು ಹೆಲ್ಪ್ ಥ್ರೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR? ನೋಡಿ, ಸ್ವಲ್ಪ ಫಾಸ್ಟಾಗಿ ನೋಡ್ತಾ ಹೋಗೋಣ, ಯಾಕಂದರೆ ಈಗಾಗಲೇ ನೀವು ದೈನಂದಿನ ಪ್ರಚಲಿತ ವಿದ್ಯಮಾನಗಳನ್ನು ನೀವು ವೀಕ್ಷಣೆ ಮಾಡಿರ್ತಾರೆ. ಎಲ್ರಿಗೂ ಎಲ್ರಿಗೂ ಆನ್ಸರ್ ಗೊತ್ತಿರುತ್ತೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಉಪಕ್ರಮಗಳ ಮೂಲಕ ಸಹಾಯ ಮಾಡಲು ಸರ್ಕಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಕಾರ್ಪೊರೇಟ್ಗಳಿಗೆ ಸಂಪರ್ಕ ಸಾಧಿಸಲು ಕರ್ನಾಟಕ ಸರ್ಕಾರ ಈ ಕೆಳಗಿನ ಯಾವ ಪೋರ್ಟಲ್ಗಳನ್ನು ಪ್ರಾರಂಭಿಸಿದೆ? ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ ಪೋರ್ಟಲ್ಸ್ ಟು ಹೆಲ್ಪ್ ಕಾರ್ಪೊರೇಟ್ಸ್ ಕನೆಕ್ಟ್ ವಿತ್ ದಿ ಆಫಿಷಿಯಲ್ಸ್ ಕನ್ಸರ್ನ್ ಇನ್ ದ ಗವರ್ಮೆಂಟ್ ಟು ಹೆಲ್ಪ್ ಥ್ರೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಇನಿಷಿಯೇಟಿವ್ಸ್. ಇದರ ಉತ್ತರ ಆಪ್ಷನ್ ಬಿ, ಆಕಾಂಕ್ಷ. ಕಾರ್ಪೊರೇಟ್ಗಳ ಮತ್ತು ಸರ್ಕಾರದ ಅಧಿಕಾರಿಗಳ ನಡುವೆ ಸುಲಭವಾಗಿ ಸಂಪರ್ಕ ಸಾಧಿಸಲು ಆಕಾಂಕ್ಷ ಪೋರ್ಟಲ್ ಸಹಾಯವಾಗಲಿದೆ. ಈ ರೀತಿಯ ಪೋರ್ಟಲ್ ದೇಶದಲ್ಲೇ ಮೊದಲನೆಯದು. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಮೂಲಕ ಪರಿಸರ ಮತ್ತು ಸಾಮಾಜಿಕ ಅಭಿವೃದ್ಧಿ ಸಾಧಿಸಲು ಅನುಕೂಲ ಆಗಲಿದೆ. ಇಕೋವ್ರ್ಯಾಪ್ ಎಂಬ ಆರ್ಥಿಕ ಸಂಶೋಧನಾ ವರದಿಯನ್ನು ಇತ್ತೀಚೆಗೆ ಯಾವ ಬ್ಯಾಂಕ್ ಪ್ರಕಟಿಸಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ರೀಸೆಂಟ್ಲಿ ಪಬ್ಲಿಷ್ಡ್ ದಿ ಎಕನಾಮಿಕ್ ರಿಸರ್ಚ್ ರಿಪೋರ್ಟ್ ಇಕೋವ್ರ್ಯಾಪ್? ಇದರ ಉತ್ತರ ಆಪ್ಷನ್ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಆರ್ಥಿಕ ಸಂಶೋಧನಾ ವರದಿಯಲ್ಲಿ ಇಕೋವ್ರ್ಯಾಪ್ 2021-22 ಹಣಕಾಸು ವರ್ಷದಲ್ಲಿ ಭಾರತದ GDP 7.9% ಏರಿಕೆಯಾಗಲಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಹಿಂದೆ ಇದೇ ಒಂದು ವರದಿಯು 10.4% ಒಂದು ಬೆಳವಣಿಗೆಯನ್ನು ಭಾರತದ GDP ಹೊಂದಲಿದೆ ಅಂತ ಹೇಳಲಾಗಿತ್ತು. ಆದರೆ COVID-19ನ ಎರಡನೇ ಅಲೆಯಿಂದಾಗಿ ಬೆಳವಣಿಗೆಯ ದರವನ್ನು 7.9% ಇಳಿಸಿದೆ. ಸುದ್ದಿಯಲ್ಲಿರುವಂತಹ ಶ್ವೇತ ಸ್ಮಾರಕವು 400 ವರ್ಷಗಳಷ್ಟು ಹಳೆಯದಾಗಿದ್ದು, ಈ ಯುದ್ಧ ಸ್ಮಾರಕವು ಯಾವ ದೇಶದಲ್ಲಿದೆ? ವೈಟ್ ಮಾನ್ಯುಮೆಂಟ್ ವಿಚ್ ವಾಸ್ ಮೇಕಿಂಗ್ ನ್ಯೂಸ್ ಈಸ್ ಎ 4000 ಇಯರ್ ಓಲ್ಡ್ ವಾರ್ ಮೆಮೋರಿಯಲ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಇದು ಸಿರಿಯಾದಲ್ಲಿದೆ. ಹೊಸ ಅಧ್ಯಯನದ ಪ್ರಕಾರ ಸಿರಿಯಾದಲ್ಲಿ ಶ್ವೇತ ಸ್ಮಾರಕ ಎಂದು ಕರೆಯಲ್ಪಡುವಂತಹ 4000 ವರ್ಷಗಳಷ್ಟು ಹಳೆಯದಾದ ಯುದ್ಧ ಸ್ಮಾರಕವನ್ನು ಯುದ್ಧದಲ್ಲಿ ಮರಣ ಹೊಂದಿದ ಸೈನಿಕರನ್ನು ಗೌರವಿಸಲು ನಿರ್ಮಿಸಲಾಗಿದೆ. ಹಲವಾರು ವರ್ಷಗಳ ಹಿಂದೆ ಶ್ವೇತ ಸ್ಮಾರಕವನ್ನು ಮೊದಲ ಬಾರಿಗೆ ಉತ್ಖನನ ಮಾಡಲಾಯಿತು. ಇದು ವಯಸ್ಕ ಪುರುಷರ ಸಮಾಧಿಗಳ ಪದರದ ಮೇಲೆ ನಿರ್ಮಿಸಲ್ಪಟ್ಟಿದೆ ಅಂತ ಕಂಡುಬಂದಿದೆ. ಇದು ಶತ್ರುಗಳ ಮೇಲಿನ ವಿಜಯದ ಸಂಕೇತವಾಗಿರದೆ ಸಮುದಾಯದ ಸತ್ತವರ ಸ್ಮಾರಕವಾಗಿರಬಹುದು ಅಂತ ಅಂದಾಜನ್ನು ಕೂಡ ಮಾಡಲಾಗಿದೆ. ಕಡಲಾಚೆಯ ಗಸ್ತು ಹಡಗು ಸಜಾಗ್ ಅನ್ನು ಯಾವ ಸಶಸ್ತ್ರ ಪಡೆಗೆ ನಿಯೋಜಿಸಲಾಗಿದೆ? ಆಫ್ ಶೋರ್ ಪ್ಯಾಟ್ರೋಲ್ ವೆಸಲ್ ಸಜಾಗ್ ಹ್ಯಾಸ್ ಬೀನ್ ಕಮಿಷನ್ಡ್ ಟು ವಿಚ್ ಆರ್ಮ್ಡ್ ಫೋರ್ಸ್? ಇದರ ಉತ್ತರ ಆಪ್ಷನ್ ಎ, ಇಂಡಿಯನ್ ಕೋಸ್ಟ್ ಗಾರ್ಡ್. ಕಡಲಾಚೆಯ ಗಸ್ತು ನೌಕೆ ICG ಸಜಾಗ್ ಭಾರತೀಯ ಕೋಸ್ಟ್ ಗಾರ್ಡ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರಿಂದ ಕಾರ್ಯಾರಂಭವಾಗಿದೆ. ಈ ಹಡಗನ್ನು ಗೋವಾ ಶಿಪ್ ಯಾರ್ಡ್ ಸಂಸ್ಥೆಯವರು ನಿರ್ಮಿಸಿದ್ದಾರೆ. ಪ್ರಸ್ತುತ ಭಾರತೀಯ ಕೋಸ್ಟ್ ಗಾರ್ಡ್ 160 ಹಡಗುಗಳು ಮತ್ತು 62 ವಿಮಾನಗಳನ್ನು ಹೊಂದಿದೆ. ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? who has been recently appointed as the head of the National Human Rights Commission? ಇದರ ಉತ್ತರ ಆಪ್ಷನ್ ಸಿ, ಅರುಣ್ ಮಿಶ್ರಾ.
ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಒಳಗೊಂಡಂತಹ ಸಮಿತಿಯು ನ್ಯಾಯಮೂರ್ತಿ ಮಿಶ್ರಾ ಅವರ ಹೆಸರನ್ನು ಶಿಫಾರಸು ಮಾಡಿದೆ. ಟಿಯಾನ್ಝೌ ಇದು ಯಾವ ದೇಶದ ಬಾಹ್ಯಾಕಾಶ ನೌಕೆ? ಟಿಯಾನ್ಝೌ ಈಸ್ ಎ ಸ್ಪೇಸ್ ಕ್ರಾಫ್ಟ್ ಆಫ್ ವಿಚ್ ಕಂಟ್ರಿ? ಇದರ ಉತ್ತರ ಆಪ್ಷನ್ ಸಿ, ಚೀನಾ ದೇಶದ್ದು. ಟಿಯಾನ್ಝೌ 2 ಎಂಬುದು ಚೀನಾದ ಸರಕು ಬಾಹ್ಯಾಕಾಶ ನೌಕೆಯಾಗಿದೆ. ಇದು ಚೀನಾ ಅಭಿವೃದ್ಧಿಪಡಿಸುತ್ತಿರುವಂತಹ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಪಕರಣಗಳನ್ನು ಸರಬರಾಜು ಮಾಡಲು ಬಳಕೆಯಾಗಲಿದೆ. ಲಾಂಗ್ ಮಾರ್ಚ್ 7Y3 ರಾಕೆಟ್ ಬಳಸಿ ಬಾಹ್ಯಾಕಾಶ ನೌಕೆಯನ್ನು ಭೂಮಿಯಿಂದ ಉಡಾಯಿಸಲಾಗಿದೆ. ಸ್ಟಾರ್ ಗ್ಯಾಜಿಂಗ್ ದಿ ಪ್ಲೇಯರ್ಸ್ ಇನ್ ಮೈ ಲೈಫ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಹೂ ಹ್ಯಾಸ್ ಪೆನ್ಡ್ ಎ ಬುಕ್ ಟೈಟಲ್ಡ್ ಸ್ಟಾರ್ ಗೇಜಿಂಗ್ ದಿ ಪ್ಲೇಯರ್ಸ್ ಇನ್ ಮೈ ಲೈಫ್? ಇದರ ಉತ್ತರ ಆಪ್ಷನ್ ಬಿ, ರವಿ ಶಾಸ್ತ್ರಿ. ಕ್ರಿಕೆಟ್ ದಂತಕತೆ, ನಿರೂಪಕ ಮತ್ತು ಟೀಮ್ ಇಂಡಿಯಾದ ಅತ್ಯಂತ ಯಶಸ್ವಿ ತರಬೇತುದಾರ ರವಿ ಶಾಸ್ತ್ರಿ ಅವರು ಸ್ಟಾರ್ ಗ್ಯಾಜಿಂಗ್ ದಿ ಪ್ಲೇಯರ್ಸ್ ಇನ್ ಮೈ ಲೈಫ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸ್ಟಾರ್ ಗ್ಯಾಜಿಂಗ್ ದಿ ಪ್ಲೇಯರ್ಸ್ ಇನ್ ಮೈ ಲೈಫ್ನಲ್ಲಿ ಅವರು ವಿಶ್ವದಾದ್ಯಂತ ಭೇಟಿಯಾದ ಸುಮಾರು 60 ಅಸಾಧಾರಣ ಪ್ರತಿಭೆಗಳ ಬಗ್ಗೆ ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಶಾಸ್ತ್ರಿ ಮತ್ತು ಅಯಾಜ್ ಮೆಮನ್ ಸಹ ಲೇಖಕರಾಗಿದ್ದಾರೆ. 2021ರಲ್ಲಿ ಇದು ಹೊರಬರುವ ನಿರೀಕ್ಷೆ ಇದೆ. ವಿಶ್ವ ತಂಬಾಕು ರಹಿತ ದಿನದ 2021ರ ಥೀಮ್ ಅಥವಾ ವಿಷಯ ಏನು? ವಾಟ್ ಈಸ್ ದಿ ಥೀಮ್ ಆಫ್ ದಿ ವರ್ಲ್ಡ್ ನೋ ಟೊಬ್ಯಾಕೋ ಡೇ 2021? ಇದರ ಉತ್ತರ ಆಪ್ಷನ್ ಬಿ, ಕಮಿಟ್ ಟು ಕ್ವಿಟ್. ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಣೆ ಮಾಡಲಾಗುತ್ತೆ. ವಿಶ್ವ ತಂಬಾಕು ರಹಿತ ದಿನ 2021ರ ಥೀಮ್ ಅಥವಾ ವಿಷಯ ಏನಂದರೆ ಕಮಿಟ್ ಟು ಕ್ವಿಟ್ ಅಥವಾ ತ್ಯಜಿಸಲು ಬದ್ಧರಾಗಿ. 1988ರಲ್ಲಿ ವಿಶ್ವ ಆರೋಗ್ಯ ಅಸೆಂಬ್ಲಿ ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಣೆ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿತು. WHO ಪ್ರಕಾರ ತಂಬಾಕು ಬಳಕೆಯಿಂದ ಪ್ರತಿ ವರ್ಷ 8 ದಶಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ನೀತಿ ಆಯೋಗದ SDG ಇಂಡಿಯಾ ಇಂಡೆಕ್ಸ್ 2020-21ರಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಉನ್ನತ ಶ್ರೇಣಿಯನ್ನು ಉಳಿಸಿಕೊಂಡಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ರಿಟೇನ್ಡ್ ದಿ ಟಾಪ್ ರ್ಯಾಂಕ್ ಇನ್ ನೀತಿ ಆಯೋಗ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ 2020-21? ಇದರ ಉತ್ತರ ಆಪ್ಷನ್ ಎ, ಕೇರಳ. ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕ 2020-21ರಲ್ಲಿ ಕೇರಳ ಅಗ್ರ ಶ್ರೇಯಾಂಕವನ್ನು ಉಳಿಸಿಕೊಂಡಿದೆ. ಕೇರಳ ಒಟ್ಟು 75 ಅಂಕಗಳೊಂದಿಗೆ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ ಹಾಗೂ ಬಿಹಾರ ಕೊನೆಯ ಸ್ಥಾನವನ್ನು ಪಡೆದಿದೆ. ಪಾಕಿಸ್ತಾನ ಮತ್ತು ಈಜಿಪ್ಟ್ ಪಡೆಗಳು ಸ್ಕೈ ಗಾರ್ಡಿಯನ್ಸ್ 1 ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತವೆ. ಈ ಸಮರಾಭ್ಯಾಸವು ಎಲ್ಲಿ ನಡೆಯುತ್ತಿದೆ? ಪಾಕಿಸ್ತಾನಿ ಆ್ಯಂಡ್ ಈಜಿಪ್ಟಿಯನ್ ಫೋರ್ಸಸ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದ ಸ್ಕೈ ಗಾರ್ಡಿಯನ್ಸ್ 1 ಎಕ್ಸಸೈಸ್. ವೇರ್ ಇಸ್ ದ ಎಕ್ಸಸೈಸ್ ಬೀಯಿಂಗ್ ಹೆಲ್ಡ್? ಇದರ ಉತ್ತರ ಆಪ್ಷನ್ ಸಿ, ಕೈರೋದಲ್ಲಿ. ಉಭಯ ದೇಶಗಳ ನಡುವಿನ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವ ಸ್ಕೈ ಗಾರ್ಡಿಯನ್ಸ್ 1 ಸಮರಾಭ್ಯಾಸದಲ್ಲಿ ಪಾಕಿಸ್ತಾನ ಮತ್ತು ಈಜಿಪ್ಟ್ ಪಡೆಗಳು ಭಾಗವಹಿಸಿವೆ. 2 ವಾರಗಳ ಕಾಲ ನಡೆಯಲಿರುವಂತಹ ಜಂಟಿ ವಾಯು ರಕ್ಷಣಾ ಸಮರಾಭ್ಯಾಸವು ಮೇ 26ರಿಂದ ಒಂದು ಕೈರೋದಲ್ಲಿ ಪ್ರಾರಂಭವಾಗಿತ್ತು. ಖರ್ಗ್ ಇದೊಂದು ಅತಿ ದೊಡ್ಡ ಯುದ್ಧ ನೌಕೆಯಾಗಿದ್ದು ಇತ್ತೀಚೆಗೆ ಬೆಂಕಿ ತಗುಲಿ ಒಮನ್ ಕೊಲ್ಲಿಯಲ್ಲಿ ಮುಳುಗಿತು. ಇದು ಯಾವ ದೇಶಕ್ಕೆ ಸೇರಿದ್ದು? ಖರ್ಗ್ ದಿ ಲಾರ್ಜೆಸ್ಟ್ ವಾರ್ಶಿಪ್ of which country has recently caught fire and sank in the Gulf of Oman? ಇದರ ಉತ್ತರ ಆಪ್ಷನ್ ಬಿ, ಇರಾನ್ ದೇಶದ್ದು. ಇರಾನ್ ನೌಕಾಪಡೆಯ ಅತಿ ದೊಡ್ಡ ಯುದ್ಧ ನೌಕೆ ಇತ್ತೀಚೆಗೆ ಬೆಂಕಿ ತಗುಲಿ ನಂತರ ಒಮನ್ ಕೊಲ್ಲಿಯಲ್ಲಿ ಮುಳುಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಇರಾನ್ನ ಮುಖ್ಯ ತೈಲ ಘಟಕವಾದ ಖರ್ಗ್ ದ್ವೀಪದ ಹೆಸರನ್ನ ಈ ಒಂದು ಯುದ್ಧ ನೌಕೆಗೆ ಇಡಲಾಗಿದೆ. 2021ರ ವಿಶ್ವ ಪರಿಸರ ದಿನದ ಥೀಮ್ ಅಥವಾ ವಿಷಯ ಏನು? ಇಕೋಸಿಸ್ಟಮ್ ರಿಸ್ಟೋರೇಷನ್. 2021ರ ವಿಶ್ವ ಪರಿಸರ ದಿನದ ಥೀಮ್ ಅಥವಾ ವಿಷಯ ಏನಂದರೆ ಪರಿಸರ ವ್ಯವಸ್ಥೆ ಪುನಃಸ್ಥಾಪನೆ ಅಥವಾ ಇಕೋಸಿಸ್ಟಮ್ ರಿಸ್ಟೋರೇಷನ್. ಪಾಕಿಸ್ತಾನವು ಈ ದಿನದ ಜಾಗತಿಕ ಆತಿಥೇಯವಾಗಿದೆ. ಈ ವಿಶ್ವ ಪರಿಸರ ದಿನವು ಯುನೈಟೆಡ್ ನೇಷನ್ಸ್ ದಶಕದ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಯನ್ನು ಪ್ರಾರಂಭಿಸುತ್ತದೆ. ಇದು ಕಾಡುಗಳಿಂದ ಕೃಷಿ ಭೂಮಿಗಳವರೆಗೆ, ಪರ್ವತಗಳ ಮೇಲ್ಭಾಗದಿಂದ ಸಮುದ್ರದ ಆಳದವರೆಗೆ ಶತಕೋಟಿ ಹೆಕ್ಟೇರ್ ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸುವಂತಹ ಒಂದು ಜಾಗತಿಕ ಕಾರ್ಯಾಚರಣೆ ಆಗಿದೆ. 2021ರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ವಿಜೇತರು ಯಾರು? ಹೂ ಇಸ್ ದಿ ವಿನ್ನರ್ ಆಫ್ ದಿ 2021 ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್? ಇದರ ಉತ್ತರ ಆಪ್ಷನ್ ಎ, ಡೇವಿಡ್ ಡಯೋಪ್. ಅಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ನೊಂದಿಗೆ ಅಥವಾ ಅಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ಅನುವಾದಿತ ಕಾದಂಬರಿಗಾಗಿ
ಅಂತಾರಾಷ್ಟ್ರೀಯ ಬುಕರ್ ಬಹುಮಾನವನ್ನು ಗೆದ್ದ ಮೊದಲ ಫ್ರೆಂಚ್ ಕಾದಂಬರಿಕಾರ ಎಂಬ ಹೆಗ್ಗಳಿಕೆಗೆ ಡೇವಿಡ್ ಡಯೋಪ್ ಪಾತ್ರರಾಗಿದ್ದಾರೆ. ಇದು ಇಂಗ್ಲಿಷ್ಗೆ ಅನುವಾದಗೊಂಡ ಅವರ ಮೊದಲ ಕಾದಂಬರಿಯಾಗಿದೆ. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನ ಯಾವ ಸಂಸ್ಥೆ ಆಯೋಜನೆ ಮಾಡುತ್ತದೆ? ವಿಚ್ ಇನ್ಸ್ಟಿಟ್ಯೂಷನ್ ಆರ್ಗನೈಸಸ್ ದಿ ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್? ಇದರ ಉತ್ತರ ಆಪ್ಷನ್ ಸಿ, ಟೆರಿ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೂನ್ 4ರಂದು ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಮತ್ತು ಸಂರಕ್ಷಣಾ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನೀರಿನ ಬಳಕೆಯ ಅಭ್ಯಾಸವನ್ನು ಬದಲಾಯಿಸುವ ಮೂಲಕ ನೀರಿನ ಸಂರಕ್ಷಣೆ ಮಹತ್ವವನ್ನು ತಿಳಿಸಿದರು. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಎನ್ನುವುದು ಶಕ್ತಿ ಮತ್ತು ಸಂಪನ್ಮೂಲ ಸಂಸ್ಥೆ ಅಥವಾ ದಿ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಟೇರಿಯ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ತ್ರಿರಶ್ಮಿ ಬೌದ್ಧ ಗುಹೆ ಸಂಕೀರ್ಣದಲ್ಲಿ 3 ಹೊಸ ಗುಹೆಗಳು ಪತ್ತೆಯಾಗಿದ್ದು ಇದು ಯಾವ ರಾಜ್ಯದಲ್ಲಿದೆ? ತ್ರಿರಶ್ಮಿ ಬುದ್ಧಿಸ್ಟ್ ಕೇವ್ ಕಾಂಪ್ಲೆಕ್ಸ್ ವೇರ್ 3 ನ್ಯೂ ಕೇವ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಇದರ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರದಲ್ಲಿದೆ. ತ್ರಿರಶ್ಮಿ ಅಥವಾ ಪಾಂಡವ್ ಲೇನಿ ಗುಹೆಗಳು ಕ್ರಿಸ್ತಪೂರ್ವ 2ನೇ ಶತಮಾನ ಮತ್ತು ಕ್ರಿಸ್ತಶಕ 6ನೇ ಶತಮಾನದ ನಡುವೆ ತ್ರಿರಶ್ಮಿ ಬೆಟ್ಟದಿಂದ ಕೆತ್ತಲ್ಪಟ್ಟಂತಹ 25 ಗುಹೆಗಳ ಗುಂಪಾಗಿದೆ. ಗುಹೆಗಳ ಸಂಕೀರ್ಣವನ್ನು 1823ರಲ್ಲಿ ಕ್ಯಾಪ್ಟನ್ ಜೇಮ್ಸ್ ಡೆಲಮೈನ್ ದಾಖಲಿಸಿದ್ದಾರೆ. ಇದು ಈಗ ಭಾರತೀಯ ಪುರಾತತ್ವ ಇಲಾಖೆ ಅಥವಾ ASI ಸಂರಕ್ಷಿತ ತಾಣ ಮತ್ತು ಪ್ರವಾಸಿ ತಾಣವಾಗಿದೆ. 40 ವರ್ಷಗಳ ಕಾಲ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ನಂತರ ಈ ಕೆಳಗಿನ ಯಾವ ಭಾರತೀಯ ನೌಕಾ ಹಡಗು 2021ರ ಜೂನ್ನಲ್ಲಿ ವಿಶಾಖಪಟ್ಟಣಂನ ಹಡಗುಕಟ್ಟೆಯಲ್ಲಿ ತನ್ನ ಸೇವೆಯನ್ನು ನಿಲ್ಲಿಸಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಯನ್ ನೇವಲ್ ಶಿಪ್ ವಾಸ್ ಡಿಕಮಿಷನ್ಡ್ ಇನ್ ಜೂನ್ 2021 at ನೇವಲ್ ಡಾಕ್ಯಾರ್ಡ್ ಇನ್ ವಿಶಾಖಪಟ್ಟಣಂ ಆಫ್ಟರ್ ಸರ್ವಿಂಗ್ ದ ನೇಷನ್ ಫಾರ್ 40 years? ಇದರ ಉತ್ತರ ಆಪ್ಷನ್ ಬಿ, INS ಸಂಧ್ಯಾಕ್. ಭಾರತೀಯ ನೌಕಾಪಡೆಯ ಅತ್ಯಂತ ಹಳೆಯ ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಹಡಗು INS ಸಂಧ್ಯಾಕ್ 40 ವರ್ಷಗಳ ಕಾಲ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ನಂತರ ವಿಶಾಖಪಟ್ಟಣಂನ ಹಡಗುಕಟ್ಟೆಯಿಂದ ತನ್ನ ಕಾರ್ಯವನ್ನು ಅಂತ್ಯಗೊಳಿಸಿದೆ. ಅನೇಕ ಮಹತ್ವದ ಕಾರ್ಯಾಚರಣೆಗಳಲ್ಲಿ ಈ ಹಡಗು ಸಕ್ರಿಯವಾಗಿ ಭಾಗವಹಿಸಿದೆ. ಇದರಲ್ಲಿ ಆಪರೇಷನ್ ಪವನ್ ಅಂದರೆ ಶ್ರೀಲಂಕಾದಲ್ಲಿ 1987ರಲ್ಲಿ ಭಾರತೀಯ ಶಾಂತಿ ಮತ್ತು ಕಾಪಾಡುವ ಪಡೆಗೆ ಸಹಾಯ ಮಾಡಿದೆ ಆಪರೇಷನ್ ಪವನ್ನಲ್ಲಿ, ಮತ್ತು ಆಪರೇಷನ್ ರೈನ್ಬೋ ಅಲ್ಲಿ ಕೂಡ ಇದು ಭಾಗವಹಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಾಪ್ಕಾಮ್ಸ್ ಆನ್ಲೈನ್ ಅನ್ನು ಯಾವ ರಾಜ್ಯ ಜಾರಿಗೆ ತಂದಿದೆ? ಹಾಪ್ಕಾಮ್ಸ್ ಆನ್ಲೈನ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಸ್ಟೇಟ್? ಇದರ ಉತ್ತರ ಆಪ್ಷನ್ ಎ, ಕರ್ನಾಟಕ. ರೈತರು ಬೆಳೆದ ಹಣ್ಣು ತರಕಾರಿಗಳನ್ನು ಮಳಿಗೆಗಳ ಮೂಲಕ ಮಾರಾಟ ಮಾಡುತ್ತಿರುವಂತಹ ತೋಟಗಾರರ ಒಂದು ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಹಾಪ್ಕಾಮ್ಸ್ ಈಗ ಆನ್ಲೈನ್ ಮೂಲಕ ಮನೆ ಬಾಗಿಲಿಗೆ ಉಚಿತವಾಗಿ ಸೇವೆ ನೀಡಲು ಆರಂಭಿಸಿದೆ. ಹಾಪ್ಕಾಮ್ಸ್ ಹೊರತಂದಿರುವ ನೂತನ ಆನ್ಲೈನ್ ಸ್ಟೋರ್ ತಾಂತ್ರಿಕತೆಯ ಮೂಲಕ ಗ್ರಾಹಕರು ಮನೆಯಿಂದಲೇ ತಮಗೆ ಬೇಕಾದಂತಹ ಉತ್ಪನ್ನಗಳನ್ನು ಖರೀದಿಸಬಹುದಾಗಿದೆ. ವಿಶ್ವಾಮಿತ್ರಿ ನದಿ ಯೋಜನೆಗೆ ಇತ್ತೀಚೆಗೆ ಹಸಿರು ನ್ಯಾಯಮಂಡಳಿ ಅನುಮೋದನೆ ನೀಡಿದೆ. ವಿಶ್ವಾಮಿತ್ರಿ ನದಿಯ ದಂಡ ಯಾವ ನಗರದ ದಂಡೆಯಲ್ಲಿದೆ? ವಿಶ್ವಾಮಿತ್ರಿ ರಿವರ್ ಪ್ರಾಜೆಕ್ಟ್ ರೀಸೆಂಟ್ಲಿ ರಿಸೀವ್ಡ್ ಗ್ರೀನ್ ಟ್ರೈಬ್ಯುನಲ್ ನಾಡ್. ವಿಚ್ ಸಿಟಿ ಈಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ವಿಶ್ವಾಮಿತ್ರಿ? ಇದರ ಉತ್ತರ ಆಪ್ಷನ್ ಬಿ, ವಡೋದರ. ಹಸಿರು ನ್ಯಾಯಮಂಡಳಿ ಅಥವಾ NGT ಪ್ರಧಾನ ಪೀಠವು ಇತ್ತೀಚೆಗೆ ವಡೋದರ ಮುನ್ಸಿಪಲ್ ಕಾರ್ಪೊರೇಷನ್ಗೆ ವಿಶ್ವಾಮಿತ್ರಿ ನದಿ ಕ್ರಿಯಾ ಯೋಜನೆಯನ್ನು ಜಾರಿಗೆ ತರಲು ಜೊತೆಗೆ ಇದರಲ್ಲಿ ಗಡಿರೇಖೆ, ನೆಡುತೋಪು ಮತ್ತು ನದಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ನಿರ್ದೇಶನವನ್ನು ನೀಡಿದೆ. ಹೀಗಾಗಿ ಇದು ಕರೆಂಟ್ ಅಫೇರ್ಸಲ್ಲಿದೆ. ಈ ಕೆಳಗಿನ ಯಾವುದನ್ನು ಅಸ್ಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನ ಎಂದು ಹೆಸರಿಸಲಾಗಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅಸ್ಸಾಮ್ಸ್ 6th ನ್ಯಾಷನಲ್ ಪಾರ್ಕ್? ಇದರ ಉತ್ತರ ಆಪ್ಷನ್ ಡಿ, ರೈಮೋನಾ ನ್ಯಾಷನಲ್ ಪಾರ್ಕ್. ಪಶ್ಚಿಮ ಅಸ್ಸಾಂನ ಕೊಕ್ರಜಾರ್ ಜಿಲ್ಲೆಯ ರೈಮೋನಾ ಅರಣ್ಯ ಮೀಸಲು ಪ್ರದೇಶವನ್ನು ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಅಸ್ಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗಿದೆ. ಅಸ್ಸಾಂನಲ್ಲಿ ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ, ರಾಜ್ಯಪಾಲ ಜಗದೀಶ್ ಮುಖಿ. ಕೋವಿಡ್ ಲಸಿಕೆಯನ್ನು ತೆಗೆದುಕೊಳ್ಳಲು ಮಹಿಳೆಯರಿಗಾಗಿ ವಿಶೇಷ ಗುಲಾಬಿ ಬೂತ್ಗಳನ್ನು ಪ್ರಾರಂಭಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಸೆಟ್ ಅಪ್ ಸ್ಪೆಷಲ್ ಪಿಂಕ್ ಬೂತ್ಸ್ ಫಾರ್ ವಿಮೆನ್ ಟು ಗೆಟ್ ದಿ ಕೋವಿಡ್ ವ್ಯಾಕ್ಸಿನ್? ಇದರ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ. ಕೋವಿಡ್-19 ಲಸಿಕೆ ತೆಗೆದುಕೊಳ್ಳಲು ರಾಜ್ಯದ ಮಹಿಳೆಯರನ್ನು ಉತ್ತೇಜಿಸಲು ಉತ್ತರ ಪ್ರದೇಶ ಸರ್ಕಾರ ವಿಶೇಷ ಗುಲಾಬಿ ಬೂತ್ಗಳನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಈ ಬೂತ್ಗಳು 2021ರ ಜೂನ್ 7ರಿಂದ ರಾಜ್ಯದ ಎಲ್ಲ 75 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿವೆ. ಒಂದು ಬೂತ್ 18ರಿಂದ 44 ವರ್ಷದೊಳಗಿನ ಮಹಿಳೆಯರಿಗೆ ಲಸಿಕೆ ಪೂರೈಸುತ್ತದೆ.
ಇನ್ನೊಂದು ಬೂತ್ 45 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಲಸಿಕೆಯನ್ನು ಪೂರೈಸುತ್ತದೆ. ಗುಜರಾತ್ನ ಯಾವ ಪಟ್ಟಣವನ್ನು ವಿದ್ಯುತ್ ವಾಹನ ನಗರವನ್ನಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ? ವಿಚ್ ಟೌನ್ ಇನ್ ಗುಜರಾತ್ ಈಸ್ ಬೀಯಿಂಗ್ ಡೆವಲಪ್ಡ್ ಆಸ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ? ಇದರ ಉತ್ತರ ಆಪ್ಷನ್ ಸಿ, ಕೆವಾಡಿಯಾ. ಗುಜರಾತ್ನ ಕೆವಾಡಿಯಾವನ್ನು ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಏಕತಾ ಪ್ರತಿಮೆ ಎಂದು ಜನಪ್ರಿಯವಾಗಿರುವಂತಹ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 182 ಮೀಟರ್ ಎತ್ತರದ ಪ್ರತಿಮೆ ಕೂಡ ಇಲ್ಲಿದೆ. ಸರ್ಕಾರದೊಂದಿಗೆ ಲಿಥಿಯಂ ಅಯಾನ್ ಸೆಲ್ಗಳನ್ನು ತಯಾರಿಸಲು 45,000 ಕೋಟಿ ರೂಪಾಯಿಗಳ ಮೌಲ್ಯದ ಹೂಡಿಕೆಗಳನ್ನು ಆಕರ್ಷಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಜೂನ್ 2021ರಲ್ಲಿ ಕೋವಿಡ್-19 ವಿರುದ್ಧ ಹೋರಾಡಲು ಇಸ್ರೋ ಈ ಕೆಳಗಿನ ಯಾವ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸಿದೆ? ಇನ್ ಜೂನ್ 2021, ISRO has developed which of the following ventilators to battle COVID-19? ಇದರ ಉತ್ತರ ಈ ಮೇಲಿನ ಎಲ್ಲ ಅಂದರೆ ಪ್ರಾಣ, ವಾಯು ಮತ್ತು ಸ್ವಾಸ್ಥ್ಯ ಎಂಬಂತಹ ವೆಂಟಿಲೇಟರ್ಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕೋವಿಡ್-19 ವಿರುದ್ಧ ಹೋರಾಡಲು ಪ್ರಾಣ, ವಾಯು ಮತ್ತು ಸ್ವಾಸ್ಥ್ಯ ಎಂಬ 3 ರೀತಿಯ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸಿದೆ. ತಿರುವನಂತಪುರಂನಲ್ಲಿರುವಂತಹ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದಂತಹ 3 ವೆಂಟಿಲೇಟರ್ಗಳ ಮೂಲ ಮಾದರಿಯು ಆಂತರಿಕ ಪರೀಕ್ಷೆ ಮತ್ತು ಮೌಲ್ಯಮಾಪನಕ್ಕೆ ಒಳಪಡಲಾಗಿದೆ. ಜೂನ್ 2021ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 76ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆ ಆದವರು ಯಾರು? ಇನ್ ಜೂನ್ 2021, who was elected as the president of the 76th session of the United Nations General Assembly? ಇದರ ಉತ್ತರ ಆಪ್ಷನ್ ಬಿ, ಅಬ್ದುಲ್ಲಾ ಶಾಹಿದ್. ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವ ಅಬ್ದುಲ್ಲಾ ಶಾಹಿದ್ ಅವರು ಜೂನ್ 7ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 76ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಜೂನ್ 2021ರಿಂದ ಜೂನ್ 2024ರವರೆಗೆ ಈ ಕೆಳಗಿನವುಗಳಲ್ಲಿ ಯಾವುದರ ಶಿಕ್ಷಣ ಸಲಹೆಗಾರನಾಗಿ ರಂಜಿತ್ ಸಿಂಹ ದಿಸಾಳೆ ಅವರನ್ನು ನೇಮಿಸಲಾಗಿದೆ? ರಂಜಿತ್ ಸಿಂಹ ದಿಸಾಲೆ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಎಜುಕೇಷನ್ ಅಡ್ವೈಸರ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟಾರ್ಟಿಂಗ್ ಫ್ರಮ್ ಜೂನ್ 2021 ಟು ಜೂನ್ 2024? ಇದರ ಉತ್ತರ ಆಪ್ಷನ್ ಎ, ವಿಶ್ವ ಬ್ಯಾಂಕ್. ಜೂನ್ 2021ರಿಂದ ಜೂನ್ 2024ರವರೆಗೆ ರಂಜಿತ್ ಸಿಂಹ ದಿಸಾಲೆ ಅವರನ್ನು ವಿಶ್ವ ಬ್ಯಾಂಕ್ ಶಿಕ್ಷಣ ಸಲಹೆಗಾರನಾಗಿ ನೇಮಕ ಮಾಡಲಾಗಿದೆ. 2020ರಲ್ಲಿ ಜಾಗತಿಕ ಶಿಕ್ಷಕ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಾಗಿದ್ದ ದಿಸಾಲೆ ಈಗ ಮಾರ್ಚ್ 2021ರಲ್ಲಿ ವಿಶ್ವ ಬ್ಯಾಂಕ್ ಪ್ರಾರಂಭಿಸಿರುವಂತಹ ಯೋಜನೆಯಲ್ಲಿ ಕೆಲಸ ಮಾಡಲಿದ್ದಾರೆ. ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಯನ್ನು ಸುಧಾರಿಸುವ ಮೂಲಕ ಕಲಿಕೆಯನ್ನು ವೇಗಗೊಳಿಸಲು ದೇಶಗಳಿಗೆ ಸಹಾಯ ಮಾಡುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ವಿಶ್ವ ಬ್ಯಾಂಕ್ನ ಒಂದು ಪ್ರಧಾನ ಕಚೇರಿ ವಾಷಿಂಗ್ಟನ್ ಡಿಸಿಯಲ್ಲಿದೆ. ಇದು ಸ್ಥಾಪನೆಯಾಗಿದ್ದು 1944. ವಿಶ್ವ ಬ್ಯಾಂಕ್ನ ಒಂದು ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್. 2021 ಜೂನ್ 3ರಂದು 4 ಬಾರಿ ಸ್ಫೋಟಗೊಂಡ ಮೆರಾಪಿ ಜ್ವಾಲಾಮುಖಿಯು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತದೆ? ಮೆರಾಪಿ ವಲ್ಕ್ಯಾನೋ ದ್ಯಾಟ್ ಇರಪ್ಟೆಡ್ 4 times ಆನ್ ಜೂನ್ 3rd, 2021 ಈಸ್ ಫೌಂಡ್ ಇನ್ ವಿಚ್ ಕಂಟ್ರಿ? ಇದರ ಉತ್ತರ ಆಪ್ಷನ್ ಡಿ, ಇಂಡೋನೇಷ್ಯಾ. ಇಂಡೋನೇಷ್ಯಾದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿ ಮೆರಾಪಿ 4 ಬಾರಿ ಸ್ಫೋಟಗೊಂಡು ಲಾವಾ ಕುಳಿಯಿಂದ 1,500 ಮೀಟರ್ ದೂರದವರೆಗೆ ಹರಡಿತ್ತು ಅಂತ ಇಂಡೋನೇಷ್ಯಾದ ಭೂವೈಜ್ಞಾನಿಕ ವಿಪತ್ತು ತಂತ್ರಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ತಿಳಿಸಿದೆ. ಇತ್ತೀಚೆಗೆ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವ ಗ್ರಾಹಕ ವಿಶ್ವಾಸ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ದಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ವಿಚ್ ಹ್ಯಾಸ್ ರೀಸೆಂಟ್ಲಿ ಫಾಲನ್ ಟು ಎ ರೆಕಾರ್ಡ್ ಲೋ ಈಸ್ ರಿಲೀಸ್ಡ್ ಬೈ ವಿಚ್ ಆರ್ಗನೈಸೇಷನ್? ಇದರ ಉತ್ತರ ಆಪ್ಷನ್ ಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಗ್ರಾಹಕರ ವಿಶ್ವಾಸಾರ್ಹ ಸಮೀಕ್ಷೆಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಡೆಸುತ್ತೆ. ಇದು ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ತಿಳಿಸುತ್ತದೆ. ಇತ್ತೀಚೆಗೆ RBI ಗ್ರಾಹಕ ವಿಶ್ವಾಸ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಇದು ಕೋವಿಡ್-19 ರೋಗದ 2ನೇ ಅಲೆಯಿಂದಾಗಿ ಸಾರ್ವಕಾಲಿಕ ಕಡಿಮೆ ದಾಖಲೆಯಾಗಿದೆ. ಪ್ರಸ್ತುತ ಪರಿಸ್ಥಿತಿ ಸೂಚ್ಯಂಕ ಅಥವಾ CSI 48.5ಕ್ಕೆ ಮತ್ತು ಭವಿಷ್ಯದ ನಿರೀಕ್ಷೆ ಸೂಚ್ಯಂಕ FEI 96.4ಕ್ಕೆ ಇಳಿದಿದೆ. RBI ಸ್ಥಾಪನೆಯಾಗಿದ್ದು ಏಪ್ರಿಲ್ 1, 1935. RBIನ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. RBIನ ಗವರ್ನರ್ ಶಕ್ತಿಕಾಂತ್ ದಾಸ್. ಆಸ್ಟ್ರೇಲಿಯಾದಲ್ಲಿ ಪತ್ತೆಯಾದ ಹೊಸ ಪ್ರಭೇದದ ದೈತ್ಯಾಕಾರದ ಡೈನೋಸಾರ್ನ ಅಡ್ಡ ಹೆಸರು ಏನು? ವಾಟ್ ಈಸ್ ದಿ ನಿಕ್ ನೇಮ್ ಆಫ್ ದಿ ಸ್ಪೀಸೀಸ್ ಆಫ್ ಜೈಗ್ಯಾಂಟಿಕ್ ಡೈನೋಸಾರ್ ಡಿಸ್ಕವರ್ಡ್ ಇನ್ ಆಸ್ಟ್ರೇಲಿಯಾ? ಕೂಪರ್. ಆಸ್ಟ್ರೇಲಿಯಾದಲ್ಲಿ ಪತ್ತೆಯಾದಂತಹ ದೈತ್ಯಾಕಾರದ ಡೈನೋಸಾರ್ನ ಹೊಸ ಪ್ರಭೇದಕ್ಕೆ ಕೂಪರ್ ಎಂಬ ಅಡ್ಡ ಹೆಸರನ್ನು ಇಡಲಾಗಿದೆ ಮತ್ತು ಪಳಿಯುಳಿಕೆ ಶಾಸ್ತ್ರಜ್ಞರ ಪ್ರಕಾರ ಭೂಮಿಯಲ್ಲಿ ಸಂಚರಿಸಿದ ಅತಿ ದೊಡ್ಡ ಡೈನೋಸಾರ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಸುಮಾರು 100 ದಶಲಕ್ಷ ವರ್ಷಗಳ ಹಿಂದೆ ವಾಸಿಸುತ್ತಿದ್ದಂತಹ ಒಂದು ಟೈಟಾನೋಸಾರ್ ಕುಟುಂಬದ ಆಸ್ಟ್ರೇಲೋಷಿಯನ್ ಕೂಪರೆನ್ಸಿಸ್ ಭಾಗವನ್ನು ಅಂತಿಮವಾಗಿ ಇದಕ್ಕೆ ಹೆಸರಿಸಲಾಗಿದೆ ಮತ್ತು
ಅದರ ಮೂಳೆಗಳು ಮೊದಲು ಪತ್ತೆಯಾದ 15 ವರ್ಷಗಳ ನಂತರ ಇದಕ್ಕೆ ಕೂಪರ್ ಎನ್ನುವಂತಹ ಒಂದು ಹೆಸರನ್ನು ಇಡಲಾಗಿದೆ. ಐ ಫ್ಯಾಮಿಲಿಯ ಹೆಸರಿನ ಡೇಟಾಬೇಸ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಡೇಟಾಬೇಸ್ ನೇಮ್ಡ್ ಐ ಫ್ಯಾಮಿಲಿಯಾ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್? ಇದರ ಉತ್ತರ ಆಪ್ಷನ್ ಸಿ, ಇಂಟರ್ಪೋಲ್. ಅಂತಾರಾಷ್ಟ್ರೀಯ ಕಾನೂನು ಜಾರಿ ಸಂಸ್ಥೆ ಇಂಟರ್ಪೋಲ್ ಐ ಫ್ಯಾಮಿಲಿಯಾ ಎಂಬ ಜಾಗತಿಕ ಡೇಟಾಬೇಸ್ ಅನ್ನು ಪ್ರಾರಂಭಿಸಿದೆ. ಈ ಡೇಟಾಬೇಸ್ ಕುಟುಂಬ ಸದಸ್ಯರ DNA ಬಳಸಿ ಕಾಣೆಯಾದವರನ್ನು ಗುರುತಿಸುವಂತಹ ಗುರಿಯನ್ನು ಹೊಂದಿದೆ. ಜಹಾನ್ ಓಟ್ ವಾಹನ್ ವ್ಯಾಕ್ಸಿನೇಷನ್ ಅಭಿಯಾನವು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಜಹಾನ್ ಓಟ್ ವಾಹನ್ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಈಸ್ ಆನ್ ಇನಿಷಿಯೇಟಿವ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್? ಇದರ ಉತ್ತರ ಆಪ್ಷನ್ ಬಿ, ದೆಹಲಿ ಸರ್ಕಾರ. ದೆಹಲಿ ಸರ್ಕಾರವು ಜಹಾನ್ ಓಟ್ ವಾಹನ್ ವ್ಯಾಕ್ಸಿನೇಷನ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ಇದು ಮುಂದಿನ 4 ವಾರಗಳಲ್ಲಿ ದೆಹಲಿಯ 45 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಜನರಿಗೆ ಲಸಿಕೆ ನೀಡುವಂತಹ ಗುರಿಯನ್ನು ಹೊಂದಿದೆ. ಈ ಅಭಿಯಾನದಲ್ಲಿ ದೆಹಲಿಯಲ್ಲಿ ವಾಸಿಸುವಂತಹ ಜನರು ತಮಗೆ ಗೊತ್ತುಪಡಿಸಿದ ಮತದಾನ ಕೇಂದ್ರಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ದಿ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ 2021ರ ಟಾಪ್ 100 ರ್ಯಾಂಕ್ಗಳಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆಯು ಅಗ್ರಸ್ಥಾನದಲ್ಲಿದೆ? ವಿಚ್ ಇನ್ಸ್ಟಿಟ್ಯೂಟ್ ಈಸ್ ಅಟ್ ಟಾಪ್ ಅಮಾಂಗ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಟಾಪ್ 100 ಆಫ್ ದಿ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ 2021? ಇದರ ಉತ್ತರ ಆಪ್ಷನ್ ಎ, IISc ಬೆಂಗಳೂರು. ಟೈಮ್ಸ್ ಉನ್ನತ ಶಿಕ್ಷಣ ಏಷ್ಯಾ ಯೂನಿವರ್ಸಿಟಿ ಶ್ರೇಯಾಂಕ 2021ರಲ್ಲಿ 3 ಭಾರತೀಯ ವಿಶ್ವವಿದ್ಯಾಲಯಗಳು ಟಾಪ್ 100ನ ಒಂದು ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. IISc ಬೆಂಗಳೂರು, IIT ರೂಪಾರ್ ಮತ್ತು IIT ಇಂದೋರ್ ಏಷ್ಯಾದ ಟಾಪ್ 100 ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನವನ್ನು ಪಡೆದಿವೆ. ಕೇಂದ್ರವು ಬಿಡುಗಡೆ ಮಾಡಿದ 2019-20ನೇ ಸಾಲಿನ ಒಂದು ಶಾಲಾ ಶಿಕ್ಷಣದ ರಾಷ್ಟ್ರೀಯ ಸಾಧನೆ ಶ್ರೇಣಿ ಸೂಚ್ಯಂಕ PGIದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? Which state has recently topped in the National Performance Grading Index of School Education for 2019-20 that released by the center? ಇದರ ಉತ್ತರ ಆಪ್ಷನ್ ಡಿ, ಪಂಜಾಬ್. ಶಿಕ್ಷಣ ಸಚಿವಾಲಯ ಬಿಡುಗಡೆ ಮಾಡಿದ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ PGI ಪ್ರಕಾರ ಪಂಜಾಬ್, ಚಂಡೀಗಢ, ತಮಿಳುನಾಡು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ ರಾಜ್ಯಗಳು ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ 2019-20ನೇ ಸಾಲಿನಲ್ಲಿ ಅತ್ಯುನ್ನತ ದರ್ಜೆ ಅಥವಾ A++ ಶ್ರೇಣಿಯನ್ನು ಪಡೆದುಕೊಂಡಿವೆ. 2020-21ರ ಹಣಕಾಸು ವರ್ಷದಲ್ಲಿ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನಿವ್ವಳ ಇಂಧನ ತಟಸ್ಥ ಸ್ಥಾನಮಾನವನ್ನು ಸಾಧಿಸಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಚೀವ್ಡ್ ಎ ನೆಟ್ ಎನರ್ಜಿ ನ್ಯೂಟ್ರಲ್ ಸ್ಟೇಟಸ್ ಇನ್ ಫೈನಾನ್ಷಿಯಲ್ ಇಯರ್ 2020-21? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 2020-21ರ ಆರ್ಥಿಕ ವರ್ಷದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿವ್ವಳ ಶಕ್ತಿ ತಟಸ್ಥ ಸ್ಥಾನಮಾನವನ್ನು ಸಾಧಿಸಿದೆ ಅಂತ ವಿಮಾನ ನಿಲ್ದಾಣ ಆಯೋಜಕರಾದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ BIAL ಪ್ರಕಟಿಸಿದೆ. ತನ್ನ ಸುಸ್ಥಿರ ಗುರಿಗಳ ಭಾಗವಾಗಿ BIAL 2020-21ರ ವೇಳೆಗೆ ನೆಟ್ ಎನರ್ಜಿ ನ್ಯೂಟ್ರಲ್ ಆಗುವಂತಹ ಗುರಿಯನ್ನು ಹೊಂದಿದೆ. ಇಂಧನ ಸಂರಕ್ಷಣೆಯ ಫಲಿತಾಂಶವಾಗಿ 2020-21ರ ಹಣಕಾಸು ವರ್ಷದಲ್ಲಿ ಸುಮಾರು 22 ಲಕ್ಷ ಯೂನಿಟ್ ಇಂಧನವನ್ನು ಉಳಿಸಲು BIALಗೆ ಸಾಧ್ಯವಾಗಿದೆ. ಇದು ಒಂದು ತಿಂಗಳಿಗೆ ಸುಮಾರು 9,000 ಮನೆಗಳಿಗೆ ನೀಡುವಷ್ಟು ಸಾಕಾಗುವಷ್ಟು ಒಂದು ವಿದ್ಯುತ್ ಆಗಿದೆ. MH-60 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಭಾರತೀಯ ನೌಕಾಪಡೆಯು ಯಾವ ದೇಶದಿಂದ ಖರೀದಿಸ್ತಾ ಇದೆ? MH-60 ರೋಮಿಯೋ ಹೆಲಿಕಾಪ್ಟರ್ಸ್ ಆರ್ ಪ್ರೊಕ್ಯೂರ್ಡ್ ಬೈ ಇಂಡಿಯನ್ ನೇವಿ ಫ್ರಮ್ ವಿಚ್ ಕಂಟ್ರಿ? ಇದರ ಉತ್ತರ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಭಾರತೀಯ ನೌಕಾಪಡೆಯು ಅಮೆರಿಕದಿಂದ MH-60 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಖರೀದಿಸ್ತಾ ಇದೆ. ಭಾರತವು 2020ರಲ್ಲಿ 24 MH-60 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಅಮೆರಿಕ ಜೊತೆಗೆ 16,000 ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿಕೊಂಡಿತ್ತು. ಮೊದಲ ಬ್ಯಾಚಿನ 3 ಹೆಲಿಕಾಪ್ಟರ್ಗಳನ್ನು ಜುಲೈ 2021ರಲ್ಲಿ ಅಮೆರಿಕವು ಭಾರತಕ್ಕೆ ಹಸ್ತಾಂತರಿಸಲಿದೆ. ಈ ಹೆಲಿಕಾಪ್ಟರ್ಗಳನ್ನು ನಿರ್ವಹಿಸಲು ಮತ್ತು ತರಬೇತಿ ಪಡೆಯಲು ಭಾರತೀಯ ಪೈಲಟ್ಗಳ ಒಂದು ಗುಂಪು ಅಮೆರಿಕಾಗೆ ತಲುಪಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಾಜಧಾನಿ ವಾಷಿಂಗ್ಟನ್ DC ಪ್ರಸ್ತುತ ಭಾರತೀಯ ನೌಕಾದಳದ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್. ಆತ್ಮನಿರ್ಭರ್ ಭಾರತ್ ಪ್ಯಾಕೇಜಿನ ಭಾಗವಾಗಿ ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವಂತಹ ಆಹಾರ ಭದ್ರತಾ ಯೋಜನೆ ಯಾವುದು? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕೀಮ್ಸ್ ಈಸ್ ಎ ಫುಡ್ ಸೆಕ್ಯೂರಿಟಿ ಸ್ಕೀಮ್ ಲಾಂಚ್ಡ್ ಬೈ ದ ಯೂನಿಯನ್ ಗವರ್ಮೆಂಟ್ ಆಸ್ ಎ ಪಾರ್ಟ್ ಆಫ್ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್? ಇದರ ಉತ್ತರ ಆಪ್ಷನ್ ಬಿ, PMGKAY. ಬಡವರಿಗೆ ಮತ್ತು ವಲಸಿಗರಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುವಂತಹ ಆತ್ಮನಿರ್ಭರ್ ಭಾರತ್ ಯೋಜನೆಯ ಭಾಗವಾಗಿ ಭಾರತ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಥವಾ PMGKAY ಆಹಾರ ಭದ್ರತಾ ಯೋಜನೆಯನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ
ಈ ಯೋಜನೆಯನ್ನು ದೀಪಾವಳಿವರೆಗೆ ಅಂದರೆ ನವೆಂಬರ್ 2021ರವರೆಗೆ ವಿಸ್ತರಿಸಲಾಗುವುದು ಅಂತ ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಈ ಯೋಜನೆಯಿಂದ 80 ಕೋಟಿಗೂ ಹೆಚ್ಚು ಜನರು ಪ್ರಯೋಜನವನ್ನು ಪಡೆಯಲಿದ್ದಾರೆ. PMGKAYನ ವಿಸ್ತೃತ ರೂಪ ಏನು? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ. ನೋಡಿ, ನಾನು ಯಾಕೆ ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ನಾವು ದೈನಂದಿನ ಪ್ರಚಲಿತ ವಿದ್ಯಮಾನದಲ್ಲಿ ಇವುಗಳನ್ನೆಲ್ಲ ಕವರ್ ಮಾಡಿದ್ದೇವೆ. ಹೀಗಾಗಿ ಇಲ್ಲಿ ಟೈಮ್ ಪಾಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ತುಂಬ ಫಾಸ್ಟಾಗಿ ಹೇಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಗೋಲುಗಳಲ್ಲಿ ಲಿಯೋನೆಲ್ ಮೆಸ್ಸಿಯನ್ನು ಹಿಂದಿಕ್ಕಿದಂತಹ ಭಾರತೀಯ ಫುಟ್ಬಾಲ್ ಆಟಗಾರ ಯಾರು? ವಿಚ್ ಇಂಡಿಯನ್ ಫುಟ್ಬಾಲರ್ ಹ್ಯಾಸ್ ಸರ್ಪಾಸ್ಡ್ ಲಿಯೋನೆಲ್ ಮೆಸ್ಸಿ ಇನ್ ಇಂಟರ್ನ್ಯಾಷನಲ್ ಗೋಲ್ಸ್? ಇದರ ಉತ್ತರ ಆಪ್ಷನ್ ಬಿ, ಸುನಿಲ್ ಛೆಟ್ರಿ. ಭಾರತದ ಫುಟ್ಬಾಲ್ ತಾರೆ ಸುನಿಲ್ ಛೆಟ್ರಿ ಲಿಯೋನೆಲ್ ಮೆಸ್ಸಿಯನ್ನು ಅಂತಾರಾಷ್ಟ್ರೀಯ ಗೋಲುಗಳಲ್ಲಿ ಹಿಂದಿಕ್ಕಿದ್ದಾರೆ. ಇವರು ಇದುವರೆಗೆ ಭಾರತದ ಪರವಾಗಿ ಒಟ್ಟು 74 ಗೋಲುಗಳನ್ನು ಬಾರಿಸಿದ್ದಾರೆ. ಪೋರ್ಚುಗಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ 103 ಗೋಲುಗಳೊಂದಿಗೆ ಅಂತಾರಾಷ್ಟ್ರೀಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಕಾನೂನು ಜಾರಿಗೆ ಸಂಬಂಧಿಸಿದಂತೆ ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವ ಅನೋಮ್ ಇದು ಏನು? ವಿತ್ ರೆಫರೆನ್ಸ್ ಟು ದಿ ಲಾ ಎನ್ಫೋರ್ಸ್ಮೆಂಟ್, ವಾಟ್ ಈಸ್ ಅನೋಮ್ ದಟ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ? ಅನೋಮ್ ಎನ್ನುವುದು ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. FBI ಅನೋಮ್ ಎಂಬ ಎನ್ಕ್ರಿಪ್ಟ್ ಮಾಡಲಾದಂತಹ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಎನ್ಕ್ರಿಪ್ಟ್ ಮಾಡಲಾದಂತಹ ಈ ಮೆಸೇಜಿಂಗ್ ಅಪ್ಲಿಕೇಶನ್ ಬಳಸಿದ ನಂತರ ವಿಶ್ವದಾದ್ಯಂತ 800ಕ್ಕೂ ಹೆಚ್ಚು ಶಂಕಿತ ಅಪರಾಧಿಗಳನ್ನು ಬಂಧಿಸಲಾಗಿದೆ. ಇದನ್ನು ಆಸ್ಟ್ರೇಲಿಯಾ ಮತ್ತು FBI ಜಂಟಿಯಾಗಿ ಕಾರ್ಯನಿರ್ವಹಿಸಿವೆ. ಕಾರ್ಯಾಚರಣೆಯಲ್ಲಿ ಡ್ರಗ್ಸ್, ಶಸ್ತ್ರಾಸ್ತ್ರಗಳು, ಐಷಾರಾಮಿ ವಾಹನಗಳು ಮತ್ತು ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು? ಡಾಕ್ಟರ್ ಸಿದ್ದಲಿಂಗಯ್ಯ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದರು. ದಲಿತ ಕವಿ, ಬಂಡಾಯ ಸಾಹಿತಿ ಎಂದೇ ಪ್ರಸಿದ್ಧರಾದ ಸಿದ್ದಲಿಂಗಯ್ಯನವರು ದಲಿತ ಹೋರಾಟ ಮತ್ತು ಸಾಮಾಜಿಕ ಸಮಾನತೆಗಾಗಿ ಕಾವ್ಯ ಸಾಹಿತ್ಯಗಳನ್ನು ರಚಿಸಿದ್ರು. ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಆತ್ಮಕಥನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದವರು. 2 ಬಾರಿ ಇವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದರು. ದೆಹಿಂಗ್ ಪಟ್ಕಾಯಿ ವನ್ಯಜೀವಿ ಅಭಯಾರಣ್ಯವನ್ನು ರಾಜ್ಯದ 7ನೇ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಿದಂತಹ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಹ್ಯಾಸ್ ಡಿಕ್ಲೇರ್ಡ್ ದೆಹಿಂಗ್ ಪಟ್ಕಾಯಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಸ್ ದಿ ಸ್ಟೇಟ್ಸ್ 7th ನ್ಯಾಷನಲ್ ಪಾರ್ಕ್? ಇದರ ಉತ್ತರ ಆಪ್ಷನ್ ಎ, ಅಸ್ಸಾಂ. ನಾವು ಈಗಾಗಲೇ ನೋಡಿದ್ದೇವೆ. ಅಸ್ಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೈಮೋನಾ ರಾಷ್ಟ್ರೀಯ ಉದ್ಯಾನವನ. ದೆಹಿಂಗ್ ಪಟ್ಕಾಯಿ 7ನೇ ರಾಷ್ಟ್ರೀಯ ಉದ್ಯಾನವನ. ದೆಹಿಂಗ್ ಪಟ್ಕಾಯಿ ಅಸ್ಸಾಂನ 7ನೇ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇದು ಅಸ್ಸಾಂನ ದಿಬ್ರುಗಢ ಮತ್ತು ಟೆನ್ಸುಕಿಯಾ ಜಿಲ್ಲೆಗಳಲ್ಲಿದೆ. ಅಸ್ಸಾಂ ಈಗ 3ನೇ ಅತಿ ಹೆಚ್ಚಿನ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ರಾಜ್ಯ ಆಗಿದೆ. ಮೊದಲನೇ ರಾಜ್ಯ ಯಾವುದಂದರೆ ಮಧ್ಯಪ್ರದೇಶ, 2ನೇದು ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ. ಹಾಗಾದರೆ ಅಸ್ಸಾಂನಲ್ಲಿರುವಂತಹ ಉಳಿದ 6 ರಾಷ್ಟ್ರೀಯ ಉದ್ಯಾನವನಗಳು ಯಾವುದು? ಕಾಜಿರಂಗ, ಮಾನಸ್, ನಮೇರಿ, ವರಾಂಗ್, ಡಿಬ್ರು ಸೈಕೋವಾ, ರೈಮೋನಾ ಹಾಗೂ ಇದು 7ನೇದು ದೆಹಿಂಗ್ ಪಟ್ಕಾಯಿ. ಜಾಗತಿಕ ಆರ್ಥಿಕ ನಿರೀಕ್ಷೆಗಳು ಇದು ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ? ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಈಸ್ ದಿ ಫ್ಲಾಗ್ಶಿಪ್ ರಿಪೋರ್ಟ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್? ಇದರ ಉತ್ತರ ಆಪ್ಷನ್ ಸಿ, ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ 2022ರ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ದರ 8.3ರಷ್ಟು ಇರಲಿದೆ ಅಂತ ಅಂದಾಜು ಮಾಡಿದ್ದು, ಈ ಹಿಂದೆ ಇದರ ಅಂದಾಜು 10.1ರಷ್ಟು ಆಗಿತ್ತು. ಇದನ್ನು ವಿಶ್ವ ಬ್ಯಾಂಕಿನ ಜಾಗತಿಕ ಆರ್ಥಿಕ ನಿರೀಕ್ಷೆಗಳಲ್ಲಿ ವರದಿಗಳಲ್ಲಿ ಪ್ರಕಟಿಸಲಾಗಿದೆ. ಕೋವಿಡ್-19ನ 2ನೇ ಅಲೆಯ ಪ್ರಭಾವದಿಂದಾಗಿ GDPಯಲ್ಲಿ ಕುಸಿತ ಉಂಟಾಗಲಿದೆ ಅಂತ ತಿಳಿಸಿದೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಯಾವಾಗ ಆಚರಣೆ ಮಾಡಲಾಗುತ್ತೆ? ವೆನ್ ಈಸ್ ದ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್? ಇದರ ಉತ್ತರ ಆಪ್ಷನ್ ಎ, ಜೂನ್ 12. ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಜಗತ್ತಿನಾದ್ಯಂತ ಸುಮಾರು 100 ದೇಶಗಳಲ್ಲಿ ಆಚರಣೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಥವಾ ILO ಪ್ರಕಾರ ಜಾಗತಿಕವಾಗಿ ಸುಮಾರು 152 ಮಿಲಿಯನ್ ಮಕ್ಕಳು ಬಾಲಕಾರ್ಮಿಕ ಪದ್ಧತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿ 72 ಮಿಲಿಯನ್ ಮಕ್ಕಳು ಅಪಾಯಕಾರಿ ಕೆಲಸದಲ್ಲಿದ್ದಾರೆ. ಬಿಟ್ಕಾಯಿನ್ ಅನ್ನು ಕಾನೂನುಬದ್ಧಗೊಳಿಸಿದ ಮೊದಲ ದೇಶ ಯಾವುದು? ವಿಚ್ ಇಸ್ ದ ಫಸ್ಟ್ ಕಂಟ್ರಿ ಟು ಲೀಗಲೈಸ್ ಬಿಟ್ಕಾಯಿನ್? ಇದರ ಉತ್ತರ ಆಪ್ಷನ್ ಬಿ, ಎಲ್ ಸಾಲ್ವಡಾರ್. ಬಿಟ್ಕಾಯಿನ್ ಮಾದರಿಯ ಕರೆನ್ಸಿಗೆ ಮಾನ್ಯತೆ ನೀಡಿದ ವಿಶ್ವದ ಮೊದಲ ರಾಷ್ಟ್ರವೆಂಬ ಹೆಗ್ಗಳಿಕೆಗೆ ಮಧ್ಯ ಅಮೆರಿಕದ ಎಲ್ ಸಾಲ್ವಡಾರ್ ದೇಶ ಪಾತ್ರವಾಗಿದೆ. ಬಿಟ್ಕಾಯಿನ್ಗೆ ಮಾನ್ಯತೆ ನೀಡುವ ಸಲುವಾಗಿ ರಚಿಸಲಾಗಿದ್ದಂತಹ ಮಸೂದೆಯೊಂದಕ್ಕೆ ಅಲ್ಲಿನ ಸಂಸತ್ತು ಅಂಗೀಕಾರವನ್ನು ನೀಡಿದೆ. ಎಲ್ ಸಾಲ್ವಡಾರ್ ಇದು ಮಧ್ಯ ಅಮೆರಿಕ ದೇಶವಾಗಿದೆ. ರಾಜಧಾನಿ ಸ್ಯಾನ್ ಸಾಲ್ವಡಾರ್. ಇದರ ಅಧ್ಯಕ್ಷ ನಾಯ್ಬ್ ಬುಕೆಲೆ. ವಿಶ್ವಸಂಸ್ಥೆಯು ಕಯಾ ರಾಜ್ಯದಲ್ಲಿ ಸಾಮೂಹಿಕ ಸಾವಿನ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ಈ ನೆಲೆ ಯಾವ ದೇಶದಲ್ಲಿದೆ?
ಯುನೈಟೆಡ್ ನೇಷನ್ಸ್ ಹ್ಯಾಸ್ ವಾರ್ನ್ಡ್ ಆಫ್ ಮಾಸ್ ಡೆತ್ಸ್ ಇನ್ ಕಯಾ ಸ್ಟೇಟ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಇದರ ಉತ್ತರ ಇದು ಆಪ್ಷನ್ ಬಿ, ಮಯನ್ಮಾರ್ ದೇಶದಲ್ಲಿ ಇದೆ. ಪೂರ್ವ ಮಯನ್ಮಾರ್ನಲ್ಲಿ ಹಸಿವು ಮತ್ತು ಕಾಯಿಲೆಯಿಂದ ಸಾಮೂಹಿಕ ಸಾವು ಸಂಭವಿಸುವ ಬಗ್ಗೆ ವಿಶ್ವಸಂಸ್ಥೆಯ ಒಂದು ಹಕ್ಕುಗಳ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೂರ್ವ ಮಯನ್ಮಾರ್ ಬಳಿಯ ಶಾನಾ ಹಾಗೂ ಕಯಾ ಗಡಿಯ ಬಳಿ ಸೇನಾಡಳಿತದ ವಿರುದ್ಧವಿರುವಂತಹ ಒಂದು ಶಕ್ತಿಗಳು ಹಾಗೂ ಸೇನೆಯ ನಡುವಿನ ಕದನ ತೀವ್ರ ಸ್ವರೂಪವನ್ನು ಪಡೆದಿದೆ. 10 ಭದ್ರತಾ ಪಡೆ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಹೋರಾಟಗಾರರು ಇದರಲ್ಲಿ ಹತರಾಗಿದ್ದಾರೆ. ಆಮೇಲೆ ಈ ಸಂದರ್ಭದಲ್ಲಿ ನಾಗರಿಕರು ಕೂಡ ಹತ್ಯೆಯಾಗಿದ್ದಾರೆ. ಸಾವಿರಾರು ಮಂದಿ ತಮ್ಮ ಮನೆಗಳನ್ನು ತೊರೆದಿದ್ದಾರೆ. ಇಸ್ರೇಲ್ನ ನೂತನ ಪ್ರಧಾನಮಂತ್ರಿ ಯಾರು? ಹೂ ಇಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್? ನಫ್ತಾಲಿ ಬೆನೆಟ್. ಸತತ 12 ವರ್ಷಗಳ ಕಾಲ ಇಸ್ರೇಲ್ ಪ್ರಧಾನಿಯಾಗಿದ್ದ ಬೆಂಜಮಿನ್ ನೆತನ್ಯಾಹು ಅವರನ್ನು ಅಧಿಕಾರದಿಂದ ಕಿತ್ತೊಗೆದು ನಫ್ತಾಲಿ ಬೆನೆಟ್ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇನ್ನೂ 2 ವರ್ಷಗಳ ಕಾಲ ಇವರು ಪ್ರಧಾನಿ ಆಗಿರಲಿದ್ದಾರೆ. 2021ರ G7 ಶೃಂಗಸಭೆಯನ್ನು ಯಾವ ರಾಷ್ಟ್ರ ಆಯೋಜನೆ ಮಾಡ್ತಾ ಇದೆ? ವಿಚ್ ನೇಷನ್ ಈಸ್ ಹೋಸ್ಟಿಂಗ್ ದಿ G7 ಸಮಿಟ್ 2021? ಇದರ ಉತ್ತರ ಆಪ್ಷನ್ ಎ, ಯುನೈಟೆಡ್ ಕಿಂಗ್ಡಮ್. ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮ್ 2021ರ G7 ಶೃಂಗಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ. UK, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಅಮೆರಿಕ ಇವು G7 ರಾಷ್ಟ್ರಗಳಾಗಿವೆ. ಆಯೋಜಕ ರಾಷ್ಟ್ರ ಇಂಗ್ಲೆಂಡ್ ಶೃಂಗಸಭೆಯಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಲು ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳನ್ನು ಆಹ್ವಾನ ಮಾಡಿತ್ತು. ಯಾವ ಟೆನ್ನಿಸ್ ಆಟಗಾರ್ತಿ 2021ರಲ್ಲಿ ತನ್ನ ಮೊದಲ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಇನ್ 2021, ವಿಚ್ ಟೆನ್ನಿಸ್ ಪ್ಲೇಯರ್ ಹ್ಯಾಸ್ ವನ್ ಹರ್ ಫಸ್ಟ್ ಫ್ರೆಂಚ್ ಓಪನ್ ವುಮನ್ಸ್ ಸಿಂಗಲ್ಸ್ ಟೈಟಲ್? ಬಾರ್ಬೋರಾ. ಫ್ರೆಂಚ್ ಓಪನ್ 2021ರ ಫೈನಲ್ ಪಂದ್ಯದಲ್ಲಿ ರಷ್ಯಾದ ಅನಸ್ತಾಸಿಯಾ ಪಾವಲುಚೆಂಕೋವಾರನ್ನು ಸೋಲಿಸಿ ಬಾರ್ಬೋರಾ ಜೋಕೋವಾ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ವಿಶ್ವದ 32ನೇ ಕ್ರಮಾಂಕದ ಅನಸ್ತಾಸಿಯಾ ಜಕ್ ಗಣರಾಜ್ಯದ ಬಾರ್ಬೋರಾ ಎದುರು ಪರಾಭವಗೊಂಡಿದ್ದಾರೆ. ಆಪರೇಷನ್ ಪ್ಯಾಂಜಿಯಾ 14 ಕಾರ್ಯಾಚರಣೆಯನ್ನು ನಡೆಸಿದಂತಹ ಸಂಸ್ಥೆ ಯಾವುದು? ಆಪರೇಷನ್ ಪ್ಯಾಂಜಿಯಾ 14 ವಾಸ್ ಎಕ್ಸಸೈಸ್ಡ್ ಬೈ ವಿಚ್ ಏಜೆನ್ಸಿ? ಇದರ ಉತ್ತರ ಆಪ್ಷನ್ ಡಿ, ಇಂಟರ್ಪೋಲ್. ನಕಲಿ ಮತ್ತು ಅಕ್ರಮ ಔಷಧಿಗಳು ಮತ್ತು ವೈದ್ಯಕೀಯ ಉತ್ಪನ್ನಗಳ ಮಾರಾಟವನ್ನು ಗುರಿಯಾಗಿಸಿಕೊಂಡು ನಡೆಸಿದಂತಹ ಆಪರೇಷನ್ ಪ್ಯಾಂಜಿಯಾ 14 ಅಡಿಯಲ್ಲಿ ದಾಖಲೆಯ ಸಂಖ್ಯೆಗಳ ನಕಲಿಯ ಒಂದು ಆನ್ಲೈನ್ ಔಷಧಾಲಯಗಳನ್ನು ಮುಚ್ಚಲಾಗಿದೆ. ಇಂಟರ್ಪೋಲ್ ಸಂಯೋಜಿಸಿದಂತಹ ಈ ಕಾರ್ಯಾಚರಣೆಯಲ್ಲಿ 92 ದೇಶಗಳ ಪೊಲೀಸ್, ಕಸ್ಟಮ್ಸ್ ಮತ್ತು ಆರೋಗ್ಯ ನಿಯಂತ್ರಣ ಅಧಿಕಾರಿಗಳು ಭಾಗವಹಿಸಿದರು. 2032ರ ಒಲಿಂಪಿಕ್ ಕ್ರೀಡಾಕೂಟದ ಆತಿಥ್ಯ ವಹಿಸುವಂತಹ ನಗರ ಯಾವುದು? ವಿಚ್ ಸಿಟಿ ವಿಲ್ ಹೋಸ್ಟ್ 2032 ಒಲಿಂಪಿಕ್ ಗೇಮ್ಸ್? ಇದರ ಉತ್ತರ ಆಪ್ಷನ್ ಡಿ, ಬ್ರಿಸ್ಬೇನ್. 2021ರ ಜೂನ್ 10ರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕಾರ್ಯಕಾರಿ ಮಂಡಳಿ 2032ರ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸಲು ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ನಗರವನ್ನು ಆಯ್ಕೆ ಮಾಡಿದೆ. ಈ ಬಾರಿ ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವುದು 2020ರ ಒಲಿಂಪಿಕ್ ಕ್ರೀಡಾಕೂಟ. ಕೋವಿಡ್-19 ಕಾರಣ ಕಳೆದ ವರ್ಷ ನಡೆಯಬೇಕಿದ್ದಂತಹ ಒಲಿಂಪಿಕ್ಸ್ ಮುಂದೂಡಲ್ಪಟ್ಟಿದೆ. ಜುಲೈ 23ರಿಂದ ಆಗಸ್ಟ್ 8ರವರೆಗೆ ಟೋಕಿಯೋ ಒಲಿಂಪಿಕ್ಸ್ ನಡೆಯಲಿದೆ 2021ರಲ್ಲಿ. ಬಾಲಕಾರ್ಮಿಕ ಜಾಗತಿಕ ಅಂದಾಜು 2020 ಪ್ರವೃತ್ತಿಗಳು ಮತ್ತು ಮುಂದಿನ ಹಾದಿ ಎಂಬ ವರದಿಯನ್ನು ILO ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಬಿಡುಗಡೆ ಮಾಡಿದೆ? ದಿ ರಿಪೋರ್ಟ್ ಚೈಲ್ಡ್ ಲೇಬರ್ ಗ್ಲೋಬಲ್ ಎಸ್ಟಿಮೇಟ್ಸ್ 2020 ಟ್ರೆಂಡ್ಸ್ ಆ್ಯಂಡ್ ದಿ ರೋಡ್ ಫಾರ್ವರ್ಡ್ ರಿಲೀಸ್ಡ್ ಜಾಯಿಂಟ್ಲಿ ಬೈ ILO ಆ್ಯಂಡ್ ವಿಚ್ ಆರ್ಗನೈಜೇಷನ್? ಇದರ ಉತ್ತರ ಆಪ್ಷನ್ ಎ, ಯುನಿಸೆಫ್ ಹಾಗೂ ILOಗಳು ಬಿಡುಗಡೆ ಮಾಡಿವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಮತ್ತು ಯುನಿಸೆಫ್ ಬಿಡುಗಡೆ ಮಾಡಿರುವಂತಹ ದತ್ತಾಂಶಗಳ ಅನ್ವಯ ಜಗತ್ತಿನಾದ್ಯಂತ ಬಾಲ ಕಾರ್ಮಿಕರ ಸಂಖ್ಯೆ 16 ಕೋಟಿ ಏರಿದ್ದು ಇನ್ನೂ 90 ಲಕ್ಷ ಮಕ್ಕಳು ಬಾಲ ಕಾರ್ಮಿಕರಾಗುವಂತಹ ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇದಕ್ಕೆ ಕೊರೋನಾ ಸಾಂಕ್ರಾಮಿಕವೇ ಕಾರಣ ಅಂತ ವಿಶ್ವಸಂಸ್ಥೆಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 2021ರ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಥೀಮ್ ಅಥವಾ ವಿಷಯ ಏನಂದರೆ ಈಗಲೇ ಪ್ರಾರಂಭಿಸಿ ಬಾಲ ಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸಿ. ಆಕ್ಟ್ ನೌ ಎಂಡ್ ಚೈಲ್ಡ್ ಲೇಬರ್. 2021ರ EIU ಗ್ಲೋಬಲ್ ಲಿವೆಬಿಲಿಟಿ ರ್ಯಾಂಕಿಂಗ್ನಲ್ಲಿ ಯಾವ ನಗರವನ್ನು ವಿಶ್ವದ ಅತ್ಯಂತ ವಾಸಯೋಗ್ಯ ನಗರವೆಂದು ಘೋಷಿಸಲಾಗಿದೆ? ವಿಚ್ ಸಿಟಿ ಈಸ್ ಡಿಕ್ಲೇರ್ಡ್ ಆಸ್ ದಿ ಮೋಸ್ಟ್ ಲಿವೆಬಲ್ ಸಿಟಿ ಇನ್ ದ ವರ್ಲ್ಡ್ ಇನ್ 2021 EIU ಗ್ಲೋಬಲ್ ಲಿವೆಬಲ್ ರ್ಯಾಂಕಿಂಗ್? ಇದರ ಉತ್ತರ ಆಪ್ಷನ್ ಎ, ಆಕ್ಲೆಂಡ್. ನ್ಯೂಜಿಲೆಂಡ್ನ ಆಕ್ಲೆಂಡ್ ನಗರವನ್ನು ವಿಶ್ವದಲ್ಲೇ ಅತ್ಯಂತ ವಾಸಯೋಗ್ಯ ನಗರ ಎಂದು ದಿ ಎಕನಾಮಿಸ್ಟ್ನ ಜಾಗತಿಕ ಆರ್ಥಿಕ ಸಮೀಕ್ಷೆ ತಿಳಿಸಿದೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ ಮತ್ತು ವೆಲ್ಲಿಂಗ್ಟನ್ ನಗರಗಳು ಕೋವಿಡ್-19 ನಂತರ ಕಠಿಣ ಲಾಕ್ಡೌನ್, ಸಾಮಾಜಿಕ ಅಂತರ ಪಾಲಿಸಿದ್ದವು
ಇದೀಗ ಜನಜೀವನ ಕೋವಿಡ್ ಪೂರ್ವ ಸ್ಥಿತಿಗೆ ಮರಳಿದೆ ಅಂತ ಸಮೀಕ್ಷೆ ತಿಳಿಸಿದೆ. EIUನ ವಿಸ್ತೃತ ರೂಪ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್. ಇತ್ತೀಚೆಗೆ ನಿಧನರಾದ ಸಂಚಾರಿ ವಿಜಯ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು? ರೀಸೆಂಟ್ಲಿ ಡೈಡ್ ಸಂಚಾರಿ ವಿಜಯ್ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇವರು ಚಿತ್ರರಂಗಕ್ಕೆ ಸಂಬಂಧಿಸಿದವರು. ಸಂಚಾರಿ ವಿಜಯ್ ಹೆಸರಿನಿಂದ ಪರಿಚಿತವಾಗಿರುವಂತಹ ಬಿ ವಿಜಯ್ ಕುಮಾರ್ ಅವರು ಚಲನಚಿತ್ರ ಮತ್ತು ರಂಗಭೂಮಿ ನಟರಾಗಿದ್ದಾರೆ. ಸಂಚಾರಿ ಹೆಸರಿನ ನಾಟಕ ತಂಡದಲ್ಲಿ ಇವರು ಒಬ್ಬರಾಗಿದ್ದರಿಂದ ಇವರಿಗೆ ಸಂಚಾರಿ ವಿಜಯ್ ಎಂಬ ಹೆಸರು ಬಂತು. ನಾನು ಅವನಲ್ಲ ಅವಳು ಚಲನಚಿತ್ರದಲ್ಲಿನ ಒಂದು ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದ್ದರು. 2021 ಫ್ರೆಂಚ್ ಓಪನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಆಟಗಾರ ಯಾರು? ಹೂ ಇಸ್ ದ 2021 ಫ್ರೆಂಚ್ ಓಪನ್ ಚಾಂಪಿಯನ್? ನೋವಾಕ್ ಜೊಕೋವಿಕ್. ವಿಶ್ವದ ಅಗ್ರ ಶ್ರೇಯಾಂಕದ ಆಟಗಾರ ನೋವಾಕ್ ಜೊಕೋವಿಕ್ ವಿಶ್ವದ 5ನೇ ಶ್ರೇಯಾಂಕದ ಆಟಗಾರ ಸ್ಟೆಫಾನೋಸ್ ಸಿಸಿಪಾಸ್ ಅವರನ್ನು ಸೋಲಿಸಿ 2021 ಫ್ರೆಂಚ್ ಓಪನ್ ಗೆದ್ದುಕೊಂಡರು. ಇದು ಅವರ 2ನೇ ಫ್ರೆಂಚ್ ಓಪನ್ ಹಾಗೂ 19ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. ನೀತಿ ಆಯೋಗದ SDG ಇಂಡಿಯಾ ಇಂಡೆಕ್ಸ್ 2020-21ರಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಲಿಂಗ ಸಮಾನತೆ ಗುರಿ ಸಾಧಿಸುವಲ್ಲಿ ಮುಂಚೂಣಿಯಲ್ಲಿದೆ? ಅಕಾರ್ಡಿಂಗ್ ಟು ನೀತಿ ಆಯೋಗ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ 2021, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ಈಸ್ ಇನ್ ದ ಫೋರ್ ಫ್ರಂಟ್ ಆಫ್ ಅಚೀವಿಂಗ್ ಜೆಂಡರ್ ಈಕ್ವಾಲಿಟಿ? ಇದರ ಉತ್ತರ ಆಪ್ಷನ್ ಸಿ, ಛತ್ತೀಸ್ಗಢ. ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಲಿಂಗ ಸಮಾನತೆಯ ಶ್ರೇಯಾಂಕದಲ್ಲಿ ಛತ್ತೀಸ್ಗಢ ರಾಜ್ಯವು ದೇಶದಲ್ಲೇ ಮುಂಚೂಣಿಯಲ್ಲಿದೆ ಅಂತ ನೀತಿ ಆಯೋಗದ 2020-21ನೇ ವರದಿ ತಿಳಿಸಿದೆ. ಕಳೆದ ವರ್ಷ ಛತ್ತೀಸ್ಗಢ ರಾಜ್ಯವು ಲಿಂಗ ಸಮಾನತೆಯ ಶ್ರೇಯಾಂಕದಲ್ಲಿ 43 ಅಂಕ ಗಳಿಸಿ ದೇಶದಲ್ಲಿ 7ನೇ ಸ್ಥಾನ ಪಡೆದಿತ್ತು. ಈ ವರ್ಷ ರಾಜ್ಯವು 61 ಅಂಕ ಗಳಿಸಿ ಅಗ್ರಸ್ಥಾನಕ್ಕೆ ಏರಿದೆ. ಕೇರಳ ರಾಜ್ಯವು 2ನೇ ಸ್ಥಾನದಲ್ಲಿದ್ದರೆ ಬಿಹಾರ ಕೊನೆಯ ಸ್ಥಾನದಲ್ಲಿದೆ. 2021 ICC ಹಾಲ್ ಆಫ್ ಫೇಮ್ ಗೌರವ ಪಡೆದ ಭಾರತದ ಕ್ರಿಕೆಟಿಗ ಯಾರು? ವಿಚ್ ಇಂಡಿಯನ್ ಕ್ರಿಕೆಟರ್ ವಾಸ್ ಆನರ್ಡ್ ವಿತ್ ICC ಹಾಲ್ ಆಫ್ ಫೇಮ್ 2021? ವಿನು ಮಂಕಡ್. ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿರುವಂತಹ ವಿನು ಮಂಕಡ್ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಹಾಲ್ ಆಫ್ ಫೇಮ್ ಗೌರವ ಸಂದಿದೆ. ಇದು 1000 ಟೆಸ್ಟ್ ರನ್ ಗಳಿಸಿದ ಇವರು 1000 ಟೆಸ್ಟ್ ರನ್ ಗಳಿಸಿದ ಮತ್ತು 100 ಟೆಸ್ಟ್ ವಿಕೆಟ್ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಹಣವನ್ನು ನೇರವಾಗಿ ಫಲಾನುಭವಿಗಳಿಗೆ ವರ್ಗಾಯಿಸಲು ಈ ಕೆಳಗಿನ ಯಾವ ರಾಜ್ಯ DBT ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ DBT ಮೊಬೈಲ್ ಅಪ್ಲಿಕೇಶನ್ ಟು ಟ್ರಾನ್ಸ್ಫರ್ ಫಂಡ್ಸ್ ಡೈರೆಕ್ಟ್ಲಿ ಟು ಬೆನಿಫಿಷಿಯರೀಸ್? ಇದರ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಭಿವೃದ್ಧಿಪಡಿಸಿರುವಂತಹ DBT ಮೊಬೈಲ್ ಅಪ್ಲಿಕೇಶನ್ಗೆ ಚಾಲನೆ ನೀಡಿದರು. ಈವರೆಗೆ ಸುಮಾರು ರಾಜ್ಯದಲ್ಲಿನ 120 ಯೋಜನೆಗಳನ್ನು ಈ ವೇದಿಕೆಗೆ ಒಳಪಡಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ 12,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಫಲಾನುಭವಿಗಳ ಆಧಾರ್ ಸಂಖ್ಯೆಗೆ ಜೋಡಣೆಯಾದಂತಹ ಒಂದು ಬ್ಯಾಂಕ್ ಖಾತೆಗೆ ನೇರ ವರ್ಗಾವಣೆ ಮಾಡಲಾಗಿದೆ. ಈ ವ್ಯವಸ್ಥೆಯಿಂದ ಹಣದ ದುರುಪಯೋಗ, ಲೋಪದೋಷ ಅಥವಾ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ. ಅಂತಾರಾಷ್ಟ್ರೀಯ ವರದಿ ವಿಭಾಗದಲ್ಲಿ 2021 ಪುಲಿಟ್ಜರ್ ಪ್ರಶಸ್ತಿ ಗೆದ್ದವರು ಯಾರು? ಹೂ ಹ್ಯಾಸ್ ಒನ್ ದಿ 2021 ಪುಲಿಟ್ಜರ್ ಪ್ರೈಸ್ ಇನ್ ದ ಇಂಟರ್ನ್ಯಾಷನಲ್ ರಿಪೋರ್ಟ್ ಕ್ಯಾಟಗರಿ? ಇದರ ಉತ್ತರ ಆಪ್ಷನ್ ಬಿ, ಮೇಘಾ ರಾಜಗೋಪಾಲನ್. ಉಯ್ಘೂರ್ ಮುಸ್ಲಿಮರನ್ನು ಸೆರೆಯಲ್ಲಿಡಲು ಕ್ಸಿನ್ಜಿಯಾಂಗ್ ಪ್ರಾಂತ್ಯದಲ್ಲಿ ಬೃಹತ್ ಜೈಲುಗಳನ್ನು ನಿರ್ಮಿಸಿರುವಂತಹ ಕುರಿತು ತನಿಖಾ ವರದಿಯನ್ನು ಪ್ರಕಟಿಸುವ ಮೂಲಕ ಚೀನಾದ ಕ್ರಮವನ್ನು ಜಗತ್ತಿಗೆ ತಿಳಿಸಿದಂತಹ ಭಾರತ ಮೂಲದ ಪತ್ರಕರ್ತೆ ಮೇಘಾ ರಾಜಗೋಪಾಲನ್ ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬಿಲೀವ್ ವಾಟ್ ಲೈಫ್ ಆ್ಯಂಡ್ ಕ್ರಿಕೆಟ್ ಟಾಟ್ ಮೀ ಇದು ಯಾರ ಆತ್ಮಚರಿತ್ರೆ? ಬಿಲೀವ್ ವಾಟ್ ಲೈಫ್ ಆ್ಯಂಡ್ ಕ್ರಿಕೆಟ್ ಟಾಟ್ ಮೀ ಈಸ್ ಆನ್ ಆಟೋಬಯೋಗ್ರಫಿ ಆಫ್ ಹೂಮ್? ಇದರ ಉತ್ತರ ಆಪ್ಷನ್ ಸಿ, ಸುರೇಶ್ ರೈನಾ. ಈ ಪುಸ್ತಕದಲ್ಲಿ ಯುವ ಕ್ರಿಕೆಟಿಗನಾಗಿ ಸುರೇಶ್ ರೈನಾ ಅವರು ಎದುರಿಸಿದಂತಹ ಸವಾಲುಗಳು ಮತ್ತು ತಮ್ಮ ಜೀವನದ ಅನುಭವಗಳನ್ನು ಬರೆದಿದ್ದಾರೆ. ಆಮೇಲೆ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಒಂದು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಒಂದು ಮೆಸೇಜ್ ಮಾಡಿ ನಮ್ಮ ಎಲ್ಲ ಟೆಲಿಗ್ರಾಮ್ ಚಾನಲು ಆಮೇಲೆ ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಜಾಯ್ನ್ ಆಗಿ.